ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಮೊದಲಿನ ವಿಡಿಯೋದಲ್ಲಿ ನಾನು ಸ್ಕರ್ಟ್ ಪ್ಯಾಟರ್ನ್ ಕ್ಲಾಸಿಕಲ್ ಡ್ರೆಸ್ ಅಂದರೆ ಭರತನಾಟ್ಯಂ ಡ್ರೆಸ್ದ ಸ್ಕರ್ಟನ್ನು ಸ್ಟಿಚ್ ಮಾಡೋದು ತೋರಿಸೀನಿ ಪಾರ್ಟ್ 1ರಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪ್ಯಾನನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿರಿ, ಈ ರೀತಿಯಾದಂತಹ ಫ್ರಂಟ್ ಪ್ಯಾನನ್ನು ನಾವು ರೆಡಿ ಮಾಡಬೇಕು. ಇದರ ಅಗಲ 14 ಇಂಚ್ ಇಟ್ಕೊಂಡಿನಿ. ಮೀಡಿಯಮ್ ಸೈಜ್ ಇಲ್ಲಿರುವಂತಹ ಸೈಜ್ ಇದು. ಇದಕ್ಕಿಂತಲೂ ಸಣ್ಣದಂದ್ರೆ 10 ಇಂಚು ಅಥವಾ 12 ಇಂಚ್ ಇಟ್ಕೊಂಡ್ರೆ ನಡೀತೈತಿ. ಮತ್ತು ಲೆಂಗ್ತ್ 7 ಇಂಚ್ ಇಟ್ಕೊಳಾಕ್ತೀನಿ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ ನಾವು ಇದೇ ಬಟ್ಟೆಯಲ್ಲಿ ಸ್ಯಾರಿ ಬಟ್ಟೆಯಲ್ಲಿ ಸ್ಕರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸೀನಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು. ಈಗ ಅದರಲ್ಲೇ ಇರುವಂತಹ ವಿತ್ ಬಾರ್ಡ್ರ್ ನಾವು 7 ಇಂಚ್ ಕಟ್ ಮಾಡ್ಕೊಂಡಿನಿ. ಆ್ಯಕ್ಚುಲಿ ಇಷ್ಟು ದೊಡ್ಡದು ಬೇಕಾದಂಗಿಲ್ಲ. ಲೆಂಗ್ತ್ 5.5 ಇಂಚ್ ಆದರೆ ಸಾಕು ನಮಗೆ. 7 ಇಂಚ್ ತೊಗೊಂಡಿನಿ, ಆಮೇಲೆ ಕಟ್ ಮಾಡ್ಕೋತೀನಿ. ಇದನ್ನು ಈ ರೀತಿ 7 ಇಂಚ್ ಲೆಂಗ್ತ್ ಇರುವಂಥದ್ದು ನೀವು 5.5 ಇಂಚ್ ಮಾತ್ರ ಕಟ್ ಮಾಡಿಕೊಂಡ್ರೂ ಕೂಡ ನಡೀತೈತಿ. ಮತ್ತು ಈ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ನಾನು ವಿತ್ ಬಾರ್ಡ್ರ್ ಸ್ಯಾರಿ ಬಟ್ಟೆಯನ್ನು ಟೋಟಲಿ 1 ಮೀಟ್ರ್ವರೆಗೂ ತೊಗೊಂಡಿನಿ. ಸ್ವಲ್ಪ ಹೆಚ್ಚಿಗೆ ತೊಗೊಳ್ರಿ, ಯಾಕಂದರೆ ಎಕ್ಸ್ಟ್ರಾ ಇರೋದನ್ನು ಆಮೇಲೆ ಕಟ್ ಮಾಡ್ಬೋದು. ತೊಗೊಂಡು ಈ ರೀತಿಯಾಗಿ ಬಾರ್ಡ್ರ್ ಸೈಡ್ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೋಗಬೇಕು. ನೋಡಿರಿ, ಸಮೀಪ ಪ್ಲೇಟ್ಸ್ಗಳನ್ನು ಮಾಡ್ಕೊರಿ. ಬಹಳ ದೂರ ಮಾಡ್ಕೊಳ್ಳೋದು ಬೇಡ. ತುಂಬಾ ಈಸಿ ಮೆಥಡಲ್ಲಿ ನಾವು ಈ ಫ್ರಂಟ್ ಪ್ಯಾನನ್ನು ರೆಡಿ ಮಾಡ್ಬೋದು. ಈಗ ಆಲ್ರೆಡಿ ಸ್ಕರ್ಟ್ ಪಾರ್ಟನ್ನು ತೋರಿಸೀನಿ. ಇದು 2ನೇ ಭಾಗದಲ್ಲಿ ಫ್ರಂಟ್ ಪ್ಯಾನ್. ನೆಕ್ಸ್ಟ್ ಇದ್ರ ಕಂಟಿನ್ಯೂ ಆಗಿಯೇ ನೀವು ಬ್ಯಾಕ್ ಪ್ಯಾನ್ ಕೂಡ ನೋಡ್ಬೋದು. ಅದಂತರೂ ತುಂಬಾ ಈಸಿ ಮೆಥಡಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಎಷ್ಟು ತೊಗೋಬೇಕು ಅಳತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಈಗ 5.5 ಇಂಚು ಉದ್ದ ತೊಗೊಂಡು ಕಟ್ ಮಾಡ್ಕೊಳಾಕ್ತೀನಿ. 7 ಇಂಚ್ ತೊಗೊಂಡಿದ್ದೆ, ಸ್ವಲ್ಪ ಲೆಂಗ್ತ್ ಜಾಸ್ತಿ ಆಗ್ತೈತಿ. ಅದಕ್ಕೋಸ್ಕರ 5.5 ಇಂಚು ಮಾತ್ರ ನಾನು ಪಟ್ಟಿಯ ಲೆಂಗ್ತನ್ನು ಕಟ್ ಮಾಡ್ಕೊಳಾಕ್ತೀನಿ. ನೆಕ್ಸ್ಟ್ ಈಗ ಕಾಟನ್ ಬಟ್ಟೆ ಅಥವಾ ಲೈನಿಂಗ್ ಬಟ್ಟೆ ತೊಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಡಬಲ್ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಜಾಸ್ತಿ ಐತಿ, ನೋಡಿರಿ 8 ಇಂಚ್ ಐತಿ. ಅದರೊಳಗೆ 7 ಇಂಚ್ ಮಾತ್ರ ಮಾರ್ಕ್ ಮಾಡ್ಕೋತೀನಿ. ಡಬಲ್ ಲೇಯರ್ಸಲ್ಲಿ ಐತಿ ಅಂದರೆ ವಿಡ್ತ 14 ಇಂಚ್ ಆಯಿತು. ಟೋಟಲಿ ವಿಡ್ತ 14 ಇಂಚ್ ಆಯಿತು. ಮತ್ತು ಲೆಂಗ್ತ್ ಕೂಡ 7 ಇಂಚ್ ತೊಗೊಳಾಕ್ತೀನಿ. ಸ್ವಲ್ಪ ಜಾಸ್ತಿ ಐತಿ, ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ಕೋತೀನಿ. ಲೆಂಗ್ತ್ 7 ಇಂಚು ಮತ್ತು ವಿಡ್ತ 14 ಇಂಚು ಈ ರೀತಿ ತೊಗೊಂಡು ಕಟ್ ಮಾಡ್ಕೊಳಾಕ್ತೀನಿ. ಇದಕ್ಕಿಂತಲೂ ದೊಡ್ಡ ಸೈಜ್ ಅಂದ್ರೆ ನೀವು 9 ಇಂಚು 8 ಇಂಚ್ ಆದರೆ ರಗಡ್ ಆಗ್ತೈತಿ. ಇದಕ್ಕಿಂತಲೂ ಕಡಿಮೆ ಅಂದ್ರೆ 6 ಇಂಚು ಅದು ತೊಗೋರಿ ವಿಡ್ತ. ಮತ್ತು ಲೆಂಗ್ತ್ ಕೂಡ ಸೇಮ್ ಸೈಜಲ್ಲಿ ತೊಗೋಬೇಕು. ಈ ರೀತಿ ತೊಗೊಂಡಾದಮೇಲೆ ಈ ಹಾಫ್ ಸರ್ಕಲ್ ಥರ ಇರ್ತೈತಿ, ಅದನ್ನು ಕೆಳಗಡೆಗೆ ರೌಂಡ್ ಏನು ಬರ್ತದಲ್ಲ ಸರ್ಕಲ್, ಹಾಫ್ ಸರ್ಕಲ್ನ ಕೆಳಗಡೆಗೆ ನಾವು ಈ ಸ್ಟಿಚ್ ಮಾಡ್ಕೊಂಡಿರುವಂತಹ ಪ್ಲೇಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಿರುವಂತಹ ಬಾರ್ಡರ್ ಪಾರ್ಟನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊರಿ. ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಾಗಂಗಿಲ್ಲ ಸೈಜ್, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೆ. ಸ್ವಲ್ಪನೇ ಎಕ್ಸ್ಟ್ರಾ ಬಂದೈತಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಎಲ್ಲ ಒಂದೇ ಕಡೆ ಸೇರಿಸ್ಕೋಬೇಕೀಗ. ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ನೀಟಾಗಿ ಸೇರಿಸ್ಕೋಬೇಕು. ಹೊರಗಿನ ಸೈಡ್ ಏನು ಪ್ಲೇಟ್ಸ್ನ ಅಗಲ ಬಂದಾವಲ್ಲ, ಅದಕ್ಕಿಂತಲೂ ಹತ್ತಿ ಅಂದ್ರೆ ಸಮೀಪ ಒಳಗಿನ ಪ್ಲೇಟ್ಸ್ಗಳು ಬರಬೇಕು. ಸೇಮ್ ಸೈಜಲ್ಲಿ ತೊಗೊಂಡ್ರೆ ನಮ್ಮದು ಹಾಫ್ ಸರ್ಕಲ್ ಆಗಂಗಿಲ್ಲ. ಕೆಳಗಡೆಗೆ ಪ್ಲೇಟ್ಸ್ ಅಳತೆ ಏನು ತೊಗೊಂಡಿವಲ್ಲ ಅದೇ ಸೇಮ್ ತೊಗೊಂಡು ಬಂದ್ರೆ ಹಾಫ್ ಸರ್ಕಲ್ ಆಗಲ್ಲದು. ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಸಮೀಪ ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ರಿ ಒಂದು ಲೈನ. ಅದಕ್ಕೆ ಕರೆಕ್ಟಾಗಿ ಆಗುವಂಗೆ ಅಂದ್ರೆ ಲೈನಿಂಗ್ ಬಟ್ಟೆ ತೊಗೊಂಡಿವಲ್ಲ ಅದಕ್ಕೆ ಕರೆಕ್ಟ್ ಆಗುವಂಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಒಳಗಡೆ ಉಳಿದಿರುವಂತಹ ಬಟ್ಟೆಯನ್ನು ಕೂಡ ಸರಿಯಾಗಿ ಎಲ್ಲ ಪ್ಲೇಟ್ಸ್ಗಳನ್ನು ಒಂದೇ ಕಡೆಗೆ ಸೇರಿಸ್ಬಿಟ್ಟು ಈ ರೀತಿ ಮತ್ತೊಂದು ಸ್ಟಿಚ್ ಹಾಕೋರಿ. ನೀವು ಸಪ್ರೇಟಾಗಿ ಬಟ್ಟೆಗಳನ್ನು ಕೂಡ ತೊಗೊಂಡು ಸ್ಟಿಚ್ ಮಾಡ್ಬೋದು. ಇಲ್ಲ ಸ್ಯಾರಿಯನ್ನೇ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಬೋದು. ಸೇಮ್ ಕಲರ್ ತೊಗೋಬೇಡ್ರಿ. ನನ್ನ ಹತ್ರ ಸೇಮ್ ಇತ್ತು, ಸ್ವಲ್ಪ ಅಷ್ಟು ಅಟ್ರಾಕ್ಟಾಗಿ ಕಾಣಕತ್ತಿಲ್ಲ. ಕಾಂಟ್ರಾಸ್ಟ್ ಕಲರ್ ಬಾರ್ಡರ್ ಮತ್ತು ಸೆರಗಿರುವುದನ್ನು ತೊಗೊಂಡು ಸ್ಟಿಚ್ ಮಾಡಿರಿ ಈ ರೀತಿ.
ಈಗ ನೋಡ್ರಿ ನಡು ನಾವು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಅಂದರೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಹೊಲಿಗೆ ಹಾಕಿರ್ತೀವಲ್ಲ ಅಷ್ಟು ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಅದಕ್ಕೆ ಕರೆಕ್ಟ್ ಆಗುವಂಗೆ ಫೋಲ್ಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನು ನಾನು ಕಟ್ ಮಾಡ್ಕೊಳಕ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿನಿ. ಅಟ್ಯಾಚ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಹಾಫ್ ಸರ್ಕಲಲ್ಲಿ ಕಟ್ ಮಾಡ್ಕೊಂಡಿನಿ. ಆ ಸೈಜಿಗೆ ಕರೆಕ್ಟ್ ಆಗುವಂಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊರಿ ಮತ್ತು ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊರಿ. ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಈಗ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ಆದಮೇಲೆ ಇದು ಕಾಣ್ದಿರೋ ಹಾಗೆ ಲೇಸನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಇಲ್ಲಾಂದ್ರೆ ನೀವು ಅದೇನು ನಡು ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಂಡಿರಲ್ಲ ಆ ಸೇಮ್ ಸೈಜಲ್ಲಿ ಒಂದು 2-3 ಇಂಚ್ ಲೆಂಗ್ತ್ ಜಾಸ್ತಿ ತಗೊಂಡು ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಉಲ್ಟಾ ಮಾಡಿನೂ ಕೂಡ ಸ್ಟಿಚ್ ಮಾಡ್ಬೋದು. ಈ ರೀತಿ ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡು ಎಲ್ಲಿ ಜೋಡಿಸ್ಕೊಂಡಿವಲ್ಲ ಅಲ್ಲಿನೇ ಲೇಸ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿನಿ. ನೋಡಿ ಹೊಲಿಗೆ ಹಾಕ್ಕೊಂಡಿದ್ದು ಕಾಣಂಗಿಲ್ಲ, ಪೂರ್ತಿ ನೀಟಾಗಿ ಬರ್ತೈತಿ. ನೆಕ್ಸ್ಟ್ ಕೆಳಗಡೆಗೆ ನಾವು ಫಿನಿಶಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಲೈನಿಂಗ್ ಬಟ್ಟೆ ತೊಗೊಂಡಿನಿ. ಕ್ರಾಸ್ ಪಟ್ಟಿಗಳನ್ನು ತೊಗೊಂಡು ಜೋಡಿಸ್ಕೊಂಡು ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡ್ಕೊಂಡಿನಿ. ಈಗ ಇದನ್ನು ಕೆಳಗಿನ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ಬಿಟ್ಟು ಇನ್ನೊಂದು ಓಪನ್ ಸೈಡ್ ಇರ್ತೈತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಫೋಲ್ಡ್ ಮಾಡ್ಕೊಂಡಿವಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಸಣ್ಣ ಸಣ್ಣ ಕಟ್ಸ್ ಕೊಡ್ರಿ, ಇಲ್ಲಾಂದ್ರೆ ನೀಟಾಗಿ ಬರೋಂಗಿಲ್ಲ. ಕರ್ವ್ ಇರ್ತೈತಲ್ಲ ಮುದ್ದಿ ಬರ್ತಾವೆ, ಅದಕ್ಕೋಸ್ಕರ ಕರ್ವ್ ಇದ್ದಾಗ ನಾವು ಕಟ್ಸ್ಗಳನ್ನು ಕೊಡಲೇಬೇಕು. ಸ್ಟ್ರೇಟ್ ಇದ್ದಾಗ ಸ್ವಲ್ಪ ನೀಟಾಗಿ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಪಟ್ಟಿಯನ್ನು ಒಳಗಡೆಗೆ ಸೇರಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಪೂರ್ತಿ ನೀಟಾಗಿ ಕಾಣಿಸ್ತೈತಿ. ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆಗೆ ನಾವು ಒಂದು ಡಬಲ್ ಫೋಲ್ಡ್ ಮಾಡ್ಕೊಂಡು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಯಾಕೋ ಎಕ್ಸ್ಟ್ರಾ ಬಂದೈತಿ, ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಟಕ್ಸ್ ಥರ ನಾನು ಸ್ಟಿಚ್ ಮಾಡ್ಕೊಂಡಿನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆಗೆ ಪಟ್ಟಿಗೋಸ್ಕರ ನಾನು ಮೇನ್ ಫ್ಯಾಬ್ರಿಕನ್ನೇ ತೊಗೊಂಡಿನಿ. ಜಾಸ್ತಿ ಇತ್ತು ಮೇನ್ ಫ್ಯಾಬ್ರಿಕ, ಅದನ್ನೇ ಒಂದು 6 ಇಂಚ್ ತೊಗೊಂಡಿದ್ದೆ. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಇಲ್ಲಾಂದ್ರೆ 3 ಇಂಚ್ ತೊಗೊಂಡು ನೀವು ಅದನ್ನೇ ಲೈನಿಂಗ್ ಬಟ್ಟೆನೂ ಕೂಡ 3 ಇಂಚು, ಮೇನ್ ಫ್ಯಾಬ್ರಿಕ್ ಕೂಡ 3 ಇಂಚ್ ತೊಗೊಂಡು ಈ ರೀತಿ ಫ್ರಂಟ್ ಪ್ಯಾನ್ನ ಮೇಲಿನ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೊರಿ ಮತ್ತು 2 ಸೈಡ್ಸ್ಗಳನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಟ್ಟೆಯನ್ನು ಮಾತ್ರ ಡಬಲ್ ಫೋಲ್ಡ್ ಮಾಡಿಕೊಂಡು ಪಟ್ಟಿಯನ್ನು ಫೋಲ್ಡ್ ಮಾಡ್ಕೊರಿ. 2 ಸೈಡ್ಸ್ಗಳನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಅಂದರೆ ಇಲ್ಲಿ ನಮ್ಗೆ ಕಸಿಯನ್ನು ಹಾಕ್ಕೊಳ್ಳೋದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೋತೀವಿ. ನೋಡಿರಿ ಈಗ ಫ್ರಂಟ್ ಪ್ಯಾನ್ ಪೂರ್ತಿಯಾಗಿ ರೆಡಿ ಆಗೈತಿ. ಇದಕ್ಕೆ ಕಸಿ ಹಾಕೊಂಡು ಬಂದ್ರೆ ಫ್ರಂಟ್ ಪ್ಯಾನ್ ಪೂರ್ತಿಯಾಗಿ ರೆಡಿ ಆಯಿತು. ನೋಡಿರಿ 2 ಸೈಡ್ ನಾನು ಕಸಿ ಹಾಕ್ಕೊಂಡಿನಿ. ಈ ರೀತಿ ಫ್ರಂಟ್ ಪ್ಯಾನ್ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಬ್ಯಾಕ್ ಪ್ಯಾನ ಬ್ಲೌಸ ಸೆರಗನ್ನು